ಯಾಕೆ? ಏನಾಯ್ತು? ನಾನು ಅಲ್ಲಿಗೆ ಹೋದಾಗ ಗಂಡನ ಜೊತೆ ಹೆಂಗಸಿದ್ರು ವಿಚಾರಿಸಿದ್ದಕ್ಕೆ ಅವಳೇ ಅವನ ಹೆಂಡತಿ ಅಂತ ಗೊತ್ತಾಯ್ತು. ನೀವು ಹೇಳ್ತಿರೋದು ನಿಜಾನಾ? ಹೌದಮ್ಮ. ಅದನ್ನ ಕೇಳಿ ನನಗೆ ಒಂದ್ ಕಡೆ ಜಿಗುಪ್ಸೆ, ಒಂದ್ ಕಡೆ ಆಕ್ರೋಶ. ಹಾಗಾದ್ರೆ ಅವ್ರು ಇನ್ನೊಂದು ಮದುವೆ ಮಾಡ್ಕೊಂಡ್ರೋ ಇಲ್ವೋ ನನಗೆ ಗೊತ್ತಿಲ್ಲಮ್ಮ. ಆದ್ರೆ ಅವ್ರಿಬ್ರು ಒಂದೇ ಮನೆಯಲ್ಲಿ ಸಂಸಾರ ಮಾಡ್ತಾರೆ. ಅದಕ್ಕೆ ನಿಮ್ಮ ಅತ್ತೆ ಅದೇ ನಿಮ್ಮ ಯಜಮಾನ್ ಅಮ್ಮ ಅನ್ಸ್ಕೊಂಡಿದ್ದಾಳಲ್ಲ ಹೆಂಗಸು, ಅವಳದೇ ಕುಟುಂಬ ಕಟ್ಕೊಂಡಿದ್ದ ಹೆಂಡತಿ ನೀತಿ ಕೆಟ್ಟ ಮೇಲೆ ನನ್ನ ಮಗ ಇನ್ನೊಂದು ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಏನ್ ತಪ್ಪು ಅಂತ ನನ್ನೇ ದಬಾಯಿಸ್ಲು. ವಾಸಂತಿ ಪ್ಲೀಸ್, ಹೀಗೆ ಅಳೋದ್ರಿಂದ ಏನು ಪ್ರಯೋಜನ ಆಗಲ್ಲ. ನಿನ್ ಗಂಡ ನಿನ್ ಅನ್ಯಾಯ ಮಾಡಿದಾನೆ, ನಿನಗೆ ಡೈವರ್ಸ್ ಕೊಡದೆ ಇನ್ನೊಂದು ಹೆಣ್ಣಿನ ಜೊತೆ ಮದುವೆ ಆಗಿದ್ದಾನೆ ಅಂತ ಒಂದೇ ಒಂದು ಕಂಪ್ಲೇಂಟು ಪೊಲೀಸ್ ಸ್ಟೇಷನ್ ಬಂತು. ಬೇಕಾದ್ರೆ ನಾನು ನಿನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನಾನು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡಲ್ಲ. ಅವನು ನಿನ್ನ ಅನ್ಯಾಯ ಮಾಡಿದಾನೆ, ಅವನ ವಿರುದ್ಧ ಕಂಪ್ಲೇಂಟ್ ಕೊಡೋದ್ರಲ್ಲಿ ಏನ್ ತಪ್ಪು? ಕಂಪ್ಲೇಂಟ್ ಕೊಡೋದ್ರಿಂದ ನನಗೆ ಪ್ರೀತಿ ಸಿಗತ್ತಾ? ಅವ್ರು ಕಟ್ಕೊಂಡಿರೋ ಇನ್ನೊಂದು ಹೆಣ್ಣಿನ ಬಾಳು ಹಾಳಾಗತ್ತೆ. ಅವರಿಬ್ಬರಾದ್ರೂ ಸಂತೋಷವಾಗಿರ್ಲಿ. ನಾನು ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡಲ್ಲ. ವಾಸಂತಿ, ನೀನೇನು ಪೆದ್ದಿನ? ನಿನ್ನಂತ ಒಳ್ಳೆ ಮನಸ್ಸಿರೋ ಹೆಣ್ಮಕ್ಳಿಂದಾನೆ ನಮ್ಮ ದೇಶದಲ್ಲಿ ಗಂಡಸರು ಸದಾ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಿರೋದು. ಅಲ್ಲಮ್ಮ, ನಿನ್ ಗಂಡ ನಿನಗೆ ಅನ್ಯಾಯ ಮಾಡಿದಾನೆ, ಅವನ ವಿರುದ್ಧ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಕೊಡು ಅಂದ್ರೆ ಅವ್ನು ಚೆನ್ನಾಗಿರ್ಲಿ, ನಾನು ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳ್ತಾ ಇದೆಯಲ್ಲ. ನೀನೇ ಹೀಗೆ ಹೇಳ್ಬೇಕಾದ್ರೆ ನಾನೇನ್ ಮಾಡಕ್ಕಾಗುತ್ತೆ? ನಿನ್ನ ಹಣೆ ಬರ. ವಾಸಂತಿ, ನೀನು ತುಂಬಾ ಒಳ್ಳೆಯವಳಮ್ಮ, ತುಂಬಾ ಒಳ್ಳೆ. ತಗೊಂಡಿರೋ ನಿರ್ಧಾರಕ್ಕೆ ನಿನ್ನ ಮೇಲೆ ಕೋಪ ಮಾಡ್ಕೋಬೇಕು ಅಥವಾ ಈಗಿನ ಪರಿಸ್ಥಿತಿಗೆ ನೀನು ನೋಡಿ ದುಃಖ ಪಡಬೇಕು ನನಗೊಂದು ಅರ್ಥ ಆಗ್ತದೆ. ನಿನ್ನಂತ ಒಳ್ಳೆ ಮನಸ್ಸಿಗೆ ಹೆಣ್ಮಗುಗೆ ಪರಿಸ್ಥಿತಿ ಬರಬಾರ್ದಾಗಿತ್ತು. ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ.
ಏನಪ್ಪ ಅಶೋಕ, ಸ್ವಲ್ಪ ಟೀ ಕೊಡ್ತೀಯಾ? ಬನ್ನಿ ಸರ್, ಕೊಡ್ತೀನಿ. ಆಫೀಸ್ನಲ್ಲಿ ನೀವು ಎಷ್ಟು ಕಷ್ಟಪಡ್ತೀರಾ ಸರ್, ಯಾವಲ್ಲೂ ಬ್ಯುಸಿ ಇರ್ತೀರಾ ಸರ್. ತಗೊಳ್ಳಿ ಸರ್, ಕಾಫಿ ಕುಡೀರಿ ಸರ್. ಏನು ಅಶೋಕ, ಇವತ್ತು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದೆಯಾ? ಏನು ವಿಷಯ? ಸರ್ ಅದು ತಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ವಿಷಯ? ಏನಿಲ್ಲ ಸರ್, ಸರ್ ಅದು ತುಂಬ ಪರ್ಸನಲ್ ಆದ ವಿಚಾರ, ತುಂಬ ಹೊತ್ತಿಂದ ಹೇಳಬೇಕು ಅಂತಿದ್ದೆ. ಅಲ್ಲ ಸರ್, ಈ ಆಫೀಸ್ನಲ್ಲಿ ನಾವೆಲ್ಲ ಒಟ್ಟಾಗಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಒಂದು ಮನೆಯವ್ರ ಥರ ಇದ್ದೀವಿ. ಅಂಥದ್ರಲ್ಲಿ ಅಮೃತ ನಿಮ್ಗೆ ಈ ರೀತಿ ಅವಮಾನ ಮಾಡಿಸ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಹೇ ಅಶೋಕ, ಅವಳು ಯಾವಾಗ ನನ್ನ ಅವಮಾನ ಮಾಡಿದ್ಲು? ಅದೇ ಸರ್, ಪ್ರಾಜೆಕ್ಟ್ ರಿಪೋರ್ಟ್ ವರ್ಕ್ ವಿಷಯವಾಗಿ ಬಾಸ್ ನಿಮ್ಮೊಬ್ಬರಿಗೆ ಬಿಟ್ಟು ಎಲ್ರಿಗೂ ಗಿಫ್ಟ್ ತಂದಾಗ ಅಮೃತನೇ ಹೇಳಿ ನಿಮಗೆ ಗಿಫ್ಟ್ ಕೊಡ್ಸಿದ್ಲಲ್ಲ ಸರ್, ಅದು ಅವಮಾನ ಅಲ್ವಾ ಸರ್? ಅದು ಅವಮಾನ ಅಲ್ಲ ಕಣ, ಅದು ಅವಳದು ಒಳ್ಳೆತನ. ಅದು ಹೇಗೆ ಒಳ್ಳೆತನ ಆಗುತ್ತೆ ಸರ್? ನೀವು ಕೆಲಸ ಮಾಡದೇ ಇದ್ರು ಅವಳು ಗಿಫ್ಟ್ ಕೊಡಿಸಿದಾಳೆ ಅಂದ್ರೆ ಅದು ನಿಮ್ಗೆ ಅವಮಾನ ಅಲ್ವಾ ಸರ್? ಅದು ಅವಳು ಭಿಕ್ಷೆ ಸರ್, ಭಿಕ್ಷೆ. ಅದೊಂಥರ ಚಪ್ಪಲಿನ ಶಾಲಲ್ಲಿ ಕುತ್ಕೊಂಡು ಹೊಡೆದಂಗೆ ಸರ್, ನಿಮ್ಗೆ ಡೈರೆಕ್ಟ್ ಆಗಿ ಅವಮಾನ ಮಾಡಿಸಿದಾಳೆ. ಹೌದಾ ಸರ್, ಈಗ ಅವಳು ನಿಮಗೆ ಅವಮಾನ ಮಾಡಿದಾಳೆ, ನೀವು ಅದೇ ಅವಮಾನ ತಿರುಗಿಸಿ ಅವಳು ಮಾಡಬೇಕು. ಎಷ್ಟು ಸೀನಿಯರ್ ಸರ್, ಅವಳು ನೋಡಿದ್ರೆ ನೆನ್ನೆ ಮೊನ್ನೆ ಬಂದು ಹುಡುಗಿ ಸರ್. ಈ ರೀತಿ ರಾಜಕೀಯ ಮಾಡಿನೇ ನಿಮಗಿಂತ ಮುಂಚೆ ಅವಳು ಮ್ಯಾನೇಜರ್ ಆಗಿತ್ತು ಸರ್. ನೀವು ನೋಡಿದ್ರೆ ಅವಳ ಒಳ್ಳೆ ಹುಡುಗಿ ಅಂತೀರ. ನಿಮ್ಮನ್ನು ನೋಡಿದರೆ ನನಗೆ ಯಾಕೋ ಅಯ್ಯೋ ಅನ್ಸುತ್ತೆ ಸರ್. ಸರ್, ಅದಕ್ಕೊಂದು ಉಪಾಯ ನಮಗೆ ಇದೆ ಸರ್. ಏನದು? ಸರ್, ಈ ಆಫೀಸ್ ಸೀಕ್ರೆಟ್ ಎಲ್ಲ ಹೇಗೆ ಜಗದೀಶ್ ಆಫೀಸ್ಗೆ ಹೋಗ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಗೊತ್ತಿದ್ರೆ ನೀನು ಹೋಗಿ ಬಾಸಿಗೆ ಹೇಳ್ಬೋದಲ್ಲ, ನಿನ್ಮೇಲೆ ಬಾಸಿಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ. ಅದೆಲ್ಲ ಆಗ್ಬೇಕಾದ್ರೆ ಆ ಬಾಸ್ಗೆ ನನ್ನ ಮೇಲೆ ನಂಬಿಕೆ ಬರ್ಬೇಕು ಸರ್. ಅವ್ರಿಗೆ ನಂಬಿಕೆ ಬರುತ್ತೆ ಅಂತ ನನಗೆ ನಂಬಿಕೆ ಇಲ್ಲ ಸರ್. ಈಗ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ತೀನಿ ಸರ್, ನೀವು ಹೋಗಿ ಬಾಸ್ ಹತ್ರ ಹೇಳಿ ಸರ್. ಯಾಕೆಂದ್ರೆ ಬಾಸ್ಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಸರ್, ನಿಮ್ಮ ಮೇಲೆ ವಿಶ್ವಾಸ ಹೆಚ್ಚುತ್ತೆ ಸರ್. ನಿಮ್ಗೆ ಒಳ್ಳೇದಾದ್ರೆ ನನಗೂ ಒಳ್ಳೇದಾದಂಗಲ್ವಾ ಸರ್? ನಮ್ಮ ಕಂಪನಿ ಸೀಕ್ರೆಟ್ ಯಾರಿಂದ ಲೀಕ್ ಆಗ್ತಾ ಇದೆ ಸರ್? ಅಮೃತದಿಂದ ಸರ್. ಅಮೃತ ಇಂದನಾ? ಹ್ಞೂ ಸರ್. ಅಮೃತ ತಂಗಿ ಇದ್ದಾಳಲ್ಲ, ಅವಳು ಜೆ ಕಂಪ್ನಿ ಜಗದೀಶ್ ಅವ್ರ ಸೊಸೆ ಸರ್. ಜೆ ಕಂಪ್ನಿ ಜಗದೀಶ್ ಅವರಿಂದ ಏನು ಪ್ರಾಬ್ಲಮ್ ಆಗದೆ ಇರಲಿ, ಅವಳು ಅಲ್ಲಿ ಸುಖವಾಗಿರಲಿ ಸಂತೋಷವಾಗಿರಲಿ ಅಂತ ಇಲ್ಲಿ ಸೀಕ್ರೆಟ್ಸ್ ಎಲ್ಲ ತಗೊಂಡೋಗಿ ಅಲ್ಲಿ ತಿಳಿಸ್ತಾ ಇದ್ದಾಳೆ ಸರ್. ಸರ್, ನನಗೇನೂ ಇಲ್ಲ ಸರ್ ಇದರಿಂದ. ನಾನೇನೋ ಇರೋ ವಿಷಯ ಎಲ್ಲ ಇದ್ದಂಗೆ ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮಿಷ್ಟ ಸರ್. ಆದರೂ ಯಾಕೋ ನಮಗೆ ತುಂಬ ಹೊಟ್ಟೆ ಉರಿಯುತ್ತೆ ಸರ್. ನೀವೆಷ್ಟು ಸೀನಿಯರು. ಹೀಗೆ ಅವಳು ಮಾಡಿದ್ದೆಲ್ಲ ಬಿಟ್ಕೊಂಡು ಹೋಗ್ತಾ ಇದ್ರೆ ಅವಳು ಏಣಿ ಹಟ್ಬಿಡ್ತಾಳೆ ಸರ್. ಸರ್, ಆಮೇಲೆ ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ ಸರ್. ಆದರೂ ನೀವು ಹಿಂಗಿರಬಾರ್ದು ಸರ್. ಏನಾದರೂ ನೀವು ಮಾಡಲೇಬೇಕು ಸರ್. ಮನ್ಸು ಮಾಡಿ ಸರ್. ಸರ್, ಇಲ್ಲ ಸರ್, ನೀವು ಖಂಡಿತ ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿ ಸರ್. ನೀವು ಸರಿಯಾಗಿ ಯೋಚನೆ ಮಾಡ್ತಾ ಇಲ್ಲ ಸರ್. ಇಂಥ ಅವಮಾನ ಎಲ್ಲ ಯಾಕೆ ಸರ್ ತಡ್ಕೊತೀರಾ ನೀವು? ನಾನಾಗಿದ್ರೆ ಖಂಡಿತ ಈ ಥರ ಆಗ್ತಿರ್ಲಿಲ್ಲ ಸರ್. ಎಲ್ಲರೂ ಹೋಗಿ ನೇಣು ಹಾಕ್ಕೊಂತ ಇದ್ದೆ. ಇದ್ರು ಅದು ಹೇಗೆ ಸರ್ ಸಹಿಸ್ಕೊಂಡೇ ಇರ್ತೀರಾ? ನೋಡಿ ಸರ್, ನೀವು ಇದೇ ರೀತಿ ಸಹಿಸ್ಕೊಳ್ತಾ ಇದ್ರೆ ಒಂದಲ್ಲ ಒಂದು ದಿವಸ ಖಂಡಿತ ಅವಳು ಈ ಕಂಪ್ನಿಗೆ MD ಆಗಿ ಬಂದೇ ಬರ್ತಾಳೆ. ನೀವು ಅವಳ ಕೈ ಕೆಳಗೆ ಇದೇ ಕೆಲಸ ಮಾಡ್ತಾ ಇರ್ತೀರಾ. ಏನೋ ಸರ್, ನಾನು ಹೇಳಿದ್ದೀನಿ, ಅದ್ರ ಮೇಲೆ ಇಷ್ಟ. ಶರಣಪ್ಪ,
ನೀನ್ ಹೇಳಿದ್ದೆಲ್ಲ ಕೇಳಿಸ್ತು, ಅರ್ಥವಾಯ್ತು ಕಣಯ್ಯ. ನಾನು ಮಾಮೂಲು ರಾಜಕಾರಣಿ ಅಲ್ಲ ಕಣಯ್ಯ. ನನಗೆ ಅಧಿಕಾರದ್ದು ದುಡ್ಡಿದ್ದು ಅವೆಲ್ಲ ವ್ಯಾಮೋಹ ಇಲ್ಲ ಕಣಪ್ಪ. ನೋಡ, ನಾನು ಯಾವ ಪಕ್ಷಕ್ಕೂ ಸೇರೋನಲ್ಲ. ಅಲ್ಲ, ಯಾವ್ದಯ್ಯ ಪಕ್ಷ ಇವತ್ತು ಅಟ್ಟಿಗಿದೆ ನಮ್ಮ ದೇಶದಲ್ಲಿ? 115 ವರ್ಷದ ಪಕ್ಷ, ಅದರಲ್ಲಿ ಕದರ ರಾಶಿ ಬಿದ್ದಿದೆಯಪ್ಪ. ಇನ್ನು ಇನ್ನಿಕ್ ಪಕ್ಷದವರು ಎಲ್ಲರೂ ಕೆಸರಲ್ಲಿ ಹಿಡಿದು ಒಬ್ಬರ ಮೇಲೆ ಒಬ್ಬರು ಕೆಸರು ಆಡ್ಕೊತಾ ಇದ್ದಾರಪ್ಪ ಇವರು. ಅಷ್ಟೇ, ಈಗ ಯಾವ ಪಕ್ಷ ಸಿಗಲಿಲ್ಲ ಅವ್ರಿಗವರೇ ಕೆಸರು ಹಾಕತ್ತಾರೆ. ಇವರು ಕೆಸರು ತೊಳೆಯೋದಕ್ಕೆ ಡೆಲ್ಲಿಯಿಂದ ಬಕೆಟ್ನಲ್ಲಿ ನೀರು ತಗೊಂಡು ನಾಯಕ ಬರ್ಬೇಕು ಇವರಿಗೆ. ಆಯಾ ತೆಗ್ಯಯ್ಯ, ಯಾರಿಗಾರ ಎಥಿಕ್ಸ್ ಇದೆಯಾ? ಜಯ ಧೋರಣೆ ಇದೆಯಾ? ಇದೆಲ್ಲ ಬೇಡ ನನಗೆ. ನೋಡು, ಇಂಥ ಪಕ್ಷ ಶುದ್ಧವಾಗಿದೆ ಅಂತ ನೀನು ಒಂದೇ ಒಂದು ಪಕ್ಷ ತೋರಿಸು ನನಗೆ. ಅಲ್ಲಿವರೆಗೂ ಬೇಕಾದ್ರೆ ಕಾಯೋಣ, ಆವಾಗ ಸೇರ್ತೀನಿ. ಅಪ್ಪ, ಫೋನಲ್ಲೂ ಭಾಷಣ ಮಾಡೋದಕ್ಕೆ ಶುರು ಮಾಡ್ಬಿಟ್ರಾ? ಇಡ್ತಾ ಇದ್ದೀನಿ. ಶರಣಪ್ಪ, ಇದೆಯಾ ಫೋನ? ಅಯ್ಯಯ್ಯ, ನಿನ್ನ ಶರಣು ಇಡು ಕೆಳಗೆ. ಇಲ್ಲಮ್ಮ. ಏನ್ರಿ ಇಲ್ಲ? ಅಮೃತ, ನೀವು ರಾಜಕೀಯಕ್ಕೆ ಸೇರಿದ್ದೇ ಸೇರಿದ್ದು. ಮಾತು 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 ಮಾತು, ಒಂದಕ್ಕೊಂದು ಸಂಬಂಧನೇ ಇರಲ್ಲ ಕಣೆ. ಅದೇ ರಾಜಕೀಯ. ಕಾಫಿ ಬೇಕು ಅಂತ ಕೇಳಿದ್ರು, ಕಾಫಿ ಮಾಡ್ಕೊಂಡು ತಂದು ನಿಂತಿದ್ದೀನಿ. ನಾನು ನೋಡಿಲ್ಲ ಇವರು, ಸುಮ್ಮನೆ ಮಾತಾಡ್ತಾನೆ ಇದ್ದಾನೆ. ನೀನ್ ಇವಾಗ ಬರ್ಲಿಲ್ಲ ಅಂತ ಇಟ್ಕೋ, ಇನ್ನೂ ಮಾತಾಡ್ತಾನೆ ಇರ್ತಿದ್ರು. ಹಾಗಾದ್ರೆ ಈ ಸಲ ಫೋನ್ ಬಿಲ್ಲು ಜಾಸ್ತಿನೇ ಬರುತ್ತೆ. ಜಾಸ್ತಿ ಏನು, ಚೆನ್ನಾಗೇ ಬರುತ್ತೆ, ತುಂಬಾ ಬರುತ್ತೆ. ನಮ್ಮನೆಗೆಲ್ಲ ಅವ್ರ ಮನೆಗೆ. ಫೋನ್ ಇಲ್ಲಿಂದ ನಾನು ಅವನಿಗೆ ಮಾಡಿದ್ದಿಲ್ಲ, ಅವನೇ ಅಲ್ಲಿಂದ ನನಗೆ ಮಾಡಿದ್ದ. ನೋಡಮ್ಮ ಅಮೃತ, ನಾನು ಈ ಫೋನ್ ನಲ್ಲಿ ಔಟ್ ಗೋಯಿಂಗ್ ಕಾಲ್ ಮಾಡೋದೇ ಇಲ್ಲ, ಎಲ್ಲ ಇನ್ಕಮಿಂಗ್ ಫ್ರೀ ತಾನೇ ಅದು. ಅದನ್ನ ನಾನು 10 ಗಂಟೆ ಫೋನ್ ನಲ್ಲಿ ಮಾತಾಡುವ ಅನ್ನೋದನ್ನ ಮಾತ್ರ ಅವಳಿಗೆ ಚಾಡಿ ಹೇಳ್ತೀವಿ ವಿನಃ ಅವರೇ ಇಲ್ಲಿ ಮಾಡಿದ್ದ ಅಂತ ಹೇಳೋ ಬುದ್ಧಿ ಇತ್ತೆ ನನಗೆ. ಅಪ್ಪ, ಅವರೇ ಮಾಡಿರ್ಲಿ, ಅರ್ಧ ಗಂಟೆ ಎಲ್ಲ ಯಾತಕ್ಕಪ್ಪ ಮಾತಾಡ್ಬೇಕು? ನಾನು ಆಫೀಸಿಂದ 4 ಸಲ ಫೋನ್ ಮಾಡಿದ್ದೀನಿ, 2 ಸಲ ಎಂಗೇಜ್ ಬರ್ತಾ ಇತ್ತು. ಅದಕ್ಕೆ ಮುಂಚೆ ಯಾರು ಫೋನ್ ಎತ್ತಲಿಲ್ಲ. ನಾವಿಬ್ರು ಮನೇಲಿ ಇರ್ಲಿಲ್ಲ ಕಣೆ. ನಾವು ಬಂದು ಅರ್ಧ ಗಂಟೆ ಟೈಮ್ ಆಯ್ತು ಅಷ್ಟೇನೆ. ನಾನು ನಿಮ್ಮಪ್ಪ ಇಬ್ರು ಅಪೂರ್ವನ್ ನೋಡಕ್ ಹೋಗಿದ್ವಿ. ಅದೇನು ಎದ್ದಕ್ಕಿದ್ದ ಹಾಗೆ ಅಪ್ಪ ಅಮ್ಮ ಇಬ್ಬರಿಗೂ ಕಿರಿಮಗಳನ್ನ ನೋಡೋ ಆಸೆ ಬಂದ್ಬಿಟ್ಟಿದೆ? ಹಾಗೇನಿಲ್ಲಮ್ಮ, ಅದು ಅಪ್ಪನಿಗೆ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿದೆಯಂತೆ. ಅದಕ್ಕೆ ನಿಮ್ಮ ಅಮ್ಮಂದು ಗೊತ್ತಲ್ಲ ಬುದ್ಧಿ, ಏನೋ ಆಗ್ಬಿಟ್ಟಿದೆ ಅಂತ ಗಾಬರಿ ಪಟ್ಕೊಂಡಿದ್ಲು. ಇಬ್ರು ಹೋಗಿ ನೋಡ್ಕೊಂಡ್ ಬಂದ್ವಿ, ಏನಾಗಿಲ್ಲ, ಕರೆಕ್ಟ್ ಆಗಿದೆ. ಆಕ್ಸಿಡೆಂಟ್ ಆಯ್ತಾ? ಯಾರು ನಾನು ಫೋನೇ ಮಾಡ್ಲಿಲ್ಲ. ಎಲ್ಲಾಯ್ತಂತೆ, ಹೇಗಾಯ್ತಂತೆ? ಅಷ್ಟೊಂದು ಗಾಬರಿ ಪಡಬೇಡ ಮಗು. ಕಾರಲ್ಲಿ ಕೊಡ್ಲಿಕ್ಕಂತೆ, ನಿಂತಿದ್ದ ಕಾರ್ಗೆ ಹಿಂದ್ಗಡೆ ಬಂದು ಯಾವಾಗ ಒಬ್ಬ ಹೊರಗೆ ಡ್ಯಾಶ್ ಹೊಡೆದಿದ್ದಾರೆ. ಸಣ್ಣದೊಂದು ತಲೆಯಲ್ಲಿ ಗಾಯ ಆಗಿದೆ ಅಷ್ಟೇ, ಅಂತ ದೊಡ್ಡ ಗಾಯ ಏನಾಗಿಲ್ಲ, ಏನು ತೊಂದರೆ ಇಲ್ಲ. ಅಶೇಷು, ನಾನು ಈಗ ಅಪೂರ್ವನ ಹೋಗಿ ನೋಡ್ಕೊಂಡು ಬಂದಿರ್ತೀನಿ. ನಿಂತ್ಕೊಳ್ಳೆ. ಅವ್ರಿಗೇನು ಆಗಿಲ್ಲ ಕಣೆ. ನೋಡು, ಈಗ ತಾನೇ ಆಫೀಸಿಂದ ಬಂದಿದ್ಯಾ, ಕೈ ಕಾಲು ಮುಖ ತೊಳ್ಕೊಂಬ. ಅಯ್ಯೋ, ನಂಗೇನು ಬೇಡಮ್ಮ, ನಾನು ಅಪೂರ್ವ ನೋಡ್ಕೊಂಡು ಬಂದ್ಬಿಡ್ತೀನಿ. ನಾನು ಬರ್ತೀನಿ. ಅಲ್ಲ ಕಣೆ, ನಿನಗೆ ನಾನು ಅರ್ಧ ಗಂಟೆ ಫೋನ್ ನಲ್ಲಿ ಮಾತಾಡಿದ್ದನ್ನ ಅವಳಿಗೆ ಚಾಡಿ ಹೊಡೋದು ಮಾತ್ರ ಬುದ್ಧಿ ಇದೆ. ಆದ್ರೆ ಆಫೀಸಿಂದ ಬಂದು ಕಾಫಿ ತಿಂಡಿ ಆಗೋವರೆಗೂ ಅವ್ರ ಹತ್ರ ಆಕ್ಸಿಡೆಂಟ್ ಸುದ್ದಿ ಹೇಳಬಾರ್ದು ಅಂತ ನಿಂಗೆ ಬುದ್ಧಿ ಇಲ್ಲ. ಕುಡಿಲಿ ಕಾಫಿನ.